ನಮ್ಮ ಕರ್ನಾಟಕದಲ್ಲಿ ಜಿಲ್ಲೆ, ತಾಲೂಕು ಪುನರ್ರಚನೆಯ ವಿಚಾರಗಳು ಯಾವಾಗಲೂ ಚರ್ಚೆಯ ವಿಷಯವಾಗಿರುತ್ತವೆ. ಇತ್ತೀಚಿನ ಸಂದರ್ಭದಲ್ಲಿ ಹೆಚ್ಚಾಗಿ ಕೇಳಿ ಬರುತ್ತಿರುವ ಹೆಸರು ಗೋಕಾಕ್. ನಮ್ಮ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆಯಾಗಿರುವ ಬೆಳಗಾವಿ ಜಿಲ್ಲೆಯ ಅತ್ಯಂತ ದೊಡ್ಡ ಹಾಗೂ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕುಗಳಲ್ಲಿ ಗೋಕಾಕ್ ತಾಲೂಕು ಕೂಡ ಒಂದು. ಇತ್ತೀಚಿನ ದಿನಗಳಲ್ಲಿ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಬೇರ್ಪಟ್ಟು ಗೋಕಾಕ್ ಪ್ರತ್ಯೇಕ ಜಿಲ್ಲೆಯಾಗುತ್ತದೆ ಎಂಬ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಗೋಕಾಕ್ ಹೊಸ ಜಿಲ್ಲೆಯಾಗಬೇಕೇ? ಬೆಳಗಾವಿಯಿಂದ ಬೇರ್ಪಡುವುದು ಗೋಕಾಕ್ನ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತಾ? ಇದು ರಾಜಕೀಯವೇ ಅಥವಾ ಜನರ ಹಚ್ಚಿನ ಕೂಗಾಟವೇ? ಸತ್ಯ ಅಸತ್ಯ, ಇದರಿಂದ ಆಗುವ ಅನುಕೂಲಗಳು ಹಾಗೂ ಅನಾನುಕೂಲಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಮಸ್ತೆ ಸ್ನೇಹಿತರೆ, ಪೂರ್ಣಿಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ನಿಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಗೋಕಾಕ್ ಹೊಸ ಜಿಲ್ಲೆಯಾಗಬೇಕಾ? ಸ್ನೇಹಿತರೆ, ಒಂದು ವೇಳೆ ಗೋಕಾಕ್ ಜಿಲ್ಲೆ ಬೇರ್ಪಟ್ಟರೆ ಇದರಿಂದ ಲಭಿಸುವ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಜಾಸ್ತಿ. ಹೇಗೆ ಎಂದರೆ ಸ್ನೇಹಿತರೆ, ಈ ಹಿಂದೆ 2010ರಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಯಾದಗಿರಿಯನ್ನು ಗುಲ್ಬರ್ಗಾ ಜಿಲ್ಲೆಯಿಂದ ಬೇರ್ಪಡಿಸಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಲಾಯಿತು. ಆದರೆ ಸ್ನೇಹಿತರೆ, ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರತ್ಯೇಕಗೊಂಡಂತಹ ಈ ಯಾದಗಿರಿ ಜಿಲ್ಲೆಯು ವಿಪರ್ಯಾಸ ಏನೆಂದರೆ ಇಂದಿಗೂ ಸಹ ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆಗಳ ಪಟ್ಟಿಗಳಲ್ಲಿ ಯಾದಗಿರಿ ಹಾಗೆಯೇ ಇನ್ನೂ ಉಳಿದುಕೊಂಡಿದೆ. ಗೋಕಾಕ್ ಈಗಾಗಲೇ ಅಭಿವೃದ್ಧಿ ಹೊಂದಿದೆ. ಒಂದು ವೇಳೆ ಗೋಕಾಕ್ ತಾಲೂಕು ಗೋಕಾಕ್ ಜಿಲ್ಲೆಯಾಗಿ ಪ್ರತ್ಯೇಕಗೊಂಡರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಯಾದಗಿರಿಗೆ ಬಂದಂತಹ ಪರಿಸ್ಥಿತಿಯೇ ಗೋಕಾಕ್ ಜಿಲ್ಲೆಗೂ ಬರಬಹುದು. ಪ್ರತ್ಯೇಕ ಜಿಲ್ಲೆ ಮಾಡಿದರೆ ಅಲ್ಲಿನ ಜನರಿಗೆ, ಅಂದರೆ ಗೋಕಾಕ್ ಪ್ರದೇಶದ ಜನರಲ್ಲಿ ಒಂದು ರೀತಿಯ ಆಸೆ ಅಥವಾ ಬಯಕೆ ಇರುತ್ತದೆ. ಏನೆಂದರೆ, ಮೊದಲನೆಯ ಕಾರಣ ಬೆಳಗಾವಿ ಜಿಲ್ಲೆಗೆ ಅತ್ಯಂತ ದೂರದಲ್ಲಿ ಇದೆ. ಆದ್ದರಿಂದ ಒಂದು ಪ್ರತ್ಯೇಕ ಜಿಲ್ಲೆ ದೊರೆತರೆ ಆಡಳಿತ ವ್ಯವಸ್ಥೆ ಹಾಗೂ ಯಾವುದೇ ರೀತಿಯ ನಾಗರಿಕ ಸೇವೆಗಳನ್ನು ಅತ್ಯಂತ ವೇಗವಾಗಿ ಪಡೆಯಬಹುದೆಂಬ ಬಯಕೆ ಜನರಲ್ಲಿ ಇರುತ್ತವೆ. ಅಂದರೆ ಸರ್ಕಾರಿ ಕೆಲಸಗಳಿಗೆ ಹೆಚ್ಚು ಸಮಯ ತಾಗದೆ ಅತ್ಯಂತ ವೇಗವಾಗಿ ಹತ್ತಿರದಲ್ಲಿ ಆಡಳಿತ ವ್ಯವಸ್ಥೆ ದೊರೆತರೆ ಜನರಿಗೆ ಲಾಭದಾಯಕವಾಗುತ್ತದೆ ಎಂಬ ಆಸೆ ಇರುತ್ತದೆ. ಇನ್ನು ದೂರದ ಪ್ರಶ್ನೆ ನೋಡುವ, ಅಂದರೆ ಬೆಳಗಾವಿ ಜಿಲ್ಲೆಯ ಇತರ ತಾಲೂಕುಗಳಿಗೆ ಎಷ್ಟು ದೂರ ತಗುಲುತ್ತದೆ ಎಂದು. ಬೆಳಗಾವಿ ಜಿಲ್ಲೆಯಿಂದ ಅತ್ಯಂತ ಹೆಚ್ಚಿನ ದೂರದಲ್ಲಿ ಇರುವ ತಾಲೂಕುಗಳನ್ನು ಗಮನಿಸೋಣ. ಒಂದು ವೇಳೆ ಗೋಕಾಕ್ ಪ್ರತ್ಯೇಕ ಜಿಲ್ಲೆಯ ಬೇಡಿಕೆಯಲ್ಲಿ ಅಂತರದ ಸಮಸ್ಯೆ ಕಂಡು ಬಂದಿದ್ದೇ ಆದರೆ ಬೆಳಗಾವಿಯಿಂದ ಗೋಕಾಕ್ಗೆ 55ರಿಂದ 60 ಕಿಲೋಮೀಟರ್ ಇದೆ. ಇದಕ್ಕಿಂತ ಹೆಚ್ಚಿನ ಅಂತರವನ್ನು ಹೊಂದಿರುವ ತಾಲೂಕುಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಅವುಗಳು ಯಾವುವು ಎಂದರೆ, ಅಥಣಿ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಸುಮಾರು 135ರಿಂದ 146 ಕಿಲೋಮೀಟರ್ ಅಂತರವನ್ನು ಅಥವಾ ದೂರವನ್ನು ಹೊಂದಿದೆ. ಇದರ ನಂತರ ಎರಡನೆಯ ದೊಡ್ಡ ತಾಲೂಕು ಆಗಿರುವ ಚಿಕ್ಕೋಡಿ, ಇದು ಸಹ 70ರಿಂದ 75 ಕಿಲೋಮೀಟರ್ ದೂರದಲ್ಲಿ ಇದೆ. ಇದರ ನಂತರ ಗೋಕಾಕ್, ಅಂದರೆ 50ರಿಂದ 55 ಕಿಲೋಮೀಟರ್ ನಲ್ಲಿ ಬರುತ್ತದೆ. ಇಲ್ಲಿ ಪ್ರತ್ಯೇಕ ಜಿಲ್ಲೆಯ ಪ್ರಶ್ನೆಯಲ್ಲಿ ದೂರದ ಸಮಸ್ಯೆ ಏನು ಕಂಡು ಬರುವುದಿಲ್ಲ. ಇದಕ್ಕಿಂತ ಹೆಚ್ಚಿನ ದೂರವನ್ನು ಹೊಂದಿರುವ ತಾಲೂಕುಗಳು ಬೆಳಗಾವಿ ಜಿಲ್ಲೆಯನ್ನೇ ಸ್ವೀಕರಿಸಿದ್ದಾವೆ. ಪ್ರತ್ಯೇಕ ಜಿಲ್ಲೆ ಬೇಕು ಎಂದು ಬೇಡಿಕೆಯನ್ನು ಇಟ್ಟಿಲ್ಲ. ರಾಜಕಾರಣಿಗಳು ಗೋಕಾಕ್ ಅನ್ನು ಮಾತ್ರ ಪ್ರತ್ಯೇಕ ಜಿಲ್ಲೆಯನ್ನು ಮಾಡುವ ವಿಷಯದಲ್ಲಿ ಇದರ ರಾಜಕೀಯ ಲಾಭವು ಅಡಗಿದೆ. ಅಭಿವೃದ್ಧಿ ಪಡಿಸಲೇಬೇಕು ಅಥವಾ ದೂರದ ಪ್ರದೇಶಗಳಿಗೆ ಅಥವಾ ದೂರದ ತಾಲೂಕುಗಳಿಗೆ ನೆರವಾಗಬೇಕೆಂದು ಈ ರೀತಿಯ ಕ್ರಮವನ್ನು ಕೈಗೊಂಡಿದ್ದರೆ ಅದರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ. ಆದರೆ ಇಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರತ್ಯೇಕಗೊಂಡ ನಂತರ ಅಭಿವೃದ್ಧಿ ಆಗುವುದು ಅಸಾಧ್ಯ. ಅಭಿವೃದ್ಧಿಯನ್ನು ಯಾವುದೇ ರಾಜಕಾರಣಿಗಳು ಸಾಧಿಸುವುದಿಲ್ಲ. ಬೆಳಗಾವಿ ಜಿಲ್ಲೆಯು ಅತ್ಯಂತ ದೊಡ್ಡ ಜಿಲ್ಲೆ. ಇದು ಬೆಳಗಾವಿ ನಗರ ಪ್ರದೇಶಕ್ಕೆ ಮಾತ್ರ ಮೊದಲ ಆದ್ಯತೆಯನ್ನು ನೀಡುತ್ತದೆ. ಗೋಕಾಕ್ ಪ್ರದೇಶಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಿಲ್ಲ ಎಂಬ ಜನರ ಅಭಿಪ್ರಾಯವೂ ಇರಬಹುದು. ಒಂದು ವೇಳೆ ಗೋಕಾಕ್ ಪ್ರತ್ಯೇಕ ಜಿಲ್ಲೆಯಾದರೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ದೊರೆಯುವ ಸೌಲಭ್ಯಗಳು ದೊರೆಯುತ್ತವೆ ಎಂಬ ಆಸೆಯೂ ಇರಬಹುದು. ಇನ್ನೊಂದು ಪ್ರಮುಖ ಕಾರಣ ಎಂದರೆ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆಯ ಅತ್ಯಂತ ದೊಡ್ಡ ತಾಲೂಕು ಆಗಿದೆ. ವಿಶಾಲವಾದ ಭೌಗೋಳಿಕ ಪ್ರದೇಶವನ್ನು ಹೊಂದಿದ್ದು ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ. ಇನ್ನು ಗೋಕಾಕ್ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿಯೇ ಇದೆ. ಅಂದರೆ ಪ್ರತ್ಯೇಕ ಜಿಲ್ಲೆಯಾದರೆ ಸ್ವಂತ ಜಿಲ್ಲೆಯನ್ನು ನಿಭಾಯಿಸುವ ಶಕ್ತಿ ತನ್ನಲ್ಲಿ ಇದೆ ಎಂಬ ಮೂಢನಂಬಿಕೆಯೂ ಇರಬಹುದು. ಈ ರೀತಿಯಲ್ಲಿ ಸ್ನೇಹಿತರೆ, ಗೋಕಾಕ್ ಬೆಳಗಾವಿ ಜಿಲ್ಲೆಯಿಂದ ಬೇರ್ಪಟ್ಟು ಪ್ರತ್ಯೇಕ ಜಿಲ್ಲೆಯಾದರೆ ಈ ಎಲ್ಲಾ ಸೌಲಭ್ಯಗಳು ದೊರೆಯಬಹುದು ಎಂಬ ಆಶಯ ಇರಬಹುದು. ಆದರೆ ಇದರಲ್ಲಿ ಪ್ರಮುಖವಾಗಿ ಕಾರಣರಾಗಿರುವವರು ರಾಜಕಾರಣಿಗಳು. ಅಂದರೆ ಗೋಕಾಕ್ ಅನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರತ್ಯೇಕ ಜಿಲ್ಲೆಯನ್ನಾಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದು ವೇಳೆ ಗೋಕಾಕ್ ಅನ್ನು ಅಭಿವೃದ್ಧಿ ಮಾಡಲೇಬೇಕೆಂಬ
ಮಹತ್ವಾಕಾಂಕ್ಷೆ ಸರ್ಕಾರಕ್ಕೆ ಅಥವಾ ರಾಜಕಾರಣಿಗಳಿಗೆ ಇದ್ದರೆ ಬೆಳಗಾವಿ ಜಿಲ್ಲೆಯ ಮುಖಾಂತರವೇ ಗೋಕಾಕ್ ತಾಲೂಕನ್ನು ಅಭಿವೃದ್ಧಿಪಡಿಸಬಹುದು. ಇದರಿಂದ ಆ ತಾಲೂಕು ಅಭಿವೃದ್ಧಿ ಹೊಂದುತ್ತದೆ. ಅದರ ಜೊತೆಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕು ಅಭಿವೃದ್ಧಿ ಹೊಂದಿದರೆ ಬೆಳಗಾವಿ ಜಿಲ್ಲೆಯು ಅಭಿವೃದ್ಧಿ ಹೊಂದಿದಂತೆ. ಒಂದು ವೇಳೆ ಗೋಕಾಕ್ ಜಿಲ್ಲೆಯು ಬೇರ್ಪಟ್ಟರೆ ಆಗುವ ಅನಾನುಕೂಲಗಳನ್ನು ಗಮನಿಸೋಣ. ಹೊಸ ಜಿಲ್ಲೆ ನಿರ್ಮಾಣಕ್ಕೆ ಹೆಚ್ಚಿನ ವೆಚ್ಚ ತಗುಲಬಹುದು. ಗೋಕಾಕ್ ಜಿಲ್ಲೆಯನ್ನು ಪ್ರತ್ಯೇಕಗೊಳಿಸಿದರೆ ತಾಲೂಕುಗಳನ್ನು ಸೇರಿಸಿಕೊಳ್ಳುವಾಗ ಕೆಲವರು ನಮಗೆ ಬೆಳಗಾವಿ ಜಿಲ್ಲೆಯೇ ಬೇಕು, ಗೋಕಾಕ್ ಜಿಲ್ಲೆ ಬೇಡ ಎಂದು ವಿರೋಧಿಸುವವರು ಇರಬಹುದು. ಅಂತಹ ಸಂದರ್ಭದಲ್ಲಿ ಕೇವಲ ಒಂದು ಜಿಲ್ಲೆಯನ್ನು ಇಟ್ಟುಕೊಂಡು ಏನು ಸಾಧಿಸಲು ಸಾಧ್ಯ? ಅದೇ ಒಂದು ಅಖಂಡ ಬೆಳಗಾವಿಯಲ್ಲಿ ಇದ್ದರೆ ಎಲ್ಲವನ್ನೂ ಸಾಧಿಸಲು ಸಾಧ್ಯ. ಜನರ ನಡುವೆ ಹಲವಾರು ರಾಜಕೀಯ, ಸಾಮಾಜಿಕ, ಕೃಷಿ, ಕೈಗಾರಿಕೆ, ಸಾಂಸ್ಕೃತಿಕ, ಐತಿಹಾಸಿಕ, ಸಾರ್ವಜನಿಕ ವಿಷಯಗಳಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಎಲ್ಲಾ ಕ್ಷೇತ್ರಗಳಲ್ಲಿ ಸವಾಲುಗಳು ಹಾಗೂ ನಷ್ಟ ಅನುಭವಿಸಬೇಕಾಗಬಹುದು. ಗೋಕಾಕ್ ಅನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿಸಬೇಕೆಂಬ ಬೇಡಿಕೆಯಂತೆಯೇ ಬೆಳಗಾವಿಯ ಇತರ ಜಿಲ್ಲೆಗಳಲ್ಲಿಯೂ ಬೇಡಿಕೆಗಳು ಬರಬಹುದು. ಬೆಳಗಾವಿಯಲ್ಲಿ ಗೋಕಾಕ್ ಮಾತ್ರ ತಾಲೂಕು ಅಲ್ಲ, ಇದರ ಜೊತೆಗೆ ಇನ್ನು ಹಲವಾರು ತಾಲೂಕುಗಳು ಇದೆ. ಅವುಗಳು ಅಥಣಿ, ಬೈಲಹೊಂಗಲ್, ಬೆಳಗಾವಿ, ಚಿಕ್ಕೋಡಿ, ಹುಕ್ಕೇರಿ, ಖಾನಾಪುರ, ನಿಪ್ಪಾಣಿ, ರಾಯಭಾಗ, ರಾಮದುರ್ಗ, ಸವದತ್ತಿ, ಕಿತ್ತೂರು ಹಾಗೂ ಮುದಲಗಿ. ಈ ರೀತಿಯಲ್ಲಿ ಹಲವಾರು ತಾಲೂಕುಗಳಿವೆ. ಈ ತಾಲೂಕುಗಳು ಪ್ರತ್ಯೇಕ ಜಿಲ್ಲೆಯಾಗಬೇಕೆಂಬ ಪ್ರಸ್ತಾವನೆಯನ್ನು ಇಡಬಹುದು. ಹೆಚ್ಚಿನದಾಗಿ ಇಡಲಿಕ್ಕೆ ಇಲ್ಲ, ಏಕೆಂದರೆ ಈಗ ಗೋಕಾಕ್ ಜಿಲ್ಲೆಯನ್ನು ಪ್ರತ್ಯೇಕ ಮಾಡುತ್ತಿರುವುದು ರಾಜಕಾರಣಿಗಳು ಅಭಿವೃದ್ಧಿಯ ಹೆಸರಿನಲ್ಲಿ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರತ್ಯೇಕಗೊಂಡ ನಂತರ ಅದರ ಅಭಿವೃದ್ಧಿ ಆಗುತ್ತದೋ ಬಿಡುತ್ತದೋ ಅದು ನಂತರದ ಪ್ರಶ್ನೆ. ಹೇಗೆ ಎಂದರೆ, ಮತದಾನದ ಸಂದರ್ಭದಲ್ಲಿ ರಾಜಕಾರಣಿಗಳು ಅಥವಾ ಜನಪ್ರತಿನಿಧಿಗಳು ಪ್ರಜೆಗಳಿಗೆ ಹಲವಾರು ಆಶೆ ಹಾಗೂ ಆಮಿಷಗಳನ್ನು ತೋರಿಸಿ ಅವರು ಚುನಾವಣೆಯಲ್ಲಿ ಗೆದ್ದು ಬಂದ ನಂತರ ಯಾವುದೇ ರೀತಿಯ ಬೇಡಿಕೆಗಳನ್ನು ಪೂರೈಸುವುದಿಲ್ಲ. ಅದೇ ರೀತಿಯ ಪರಿಸ್ಥಿತಿಯು ಗೋಕಾಕ್ ಜಿಲ್ಲೆಗೂ ಬರಬಹುದು. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರತ್ಯೇಕ ಜಿಲ್ಲೆಯಾದರೆ ಈಗ ಇರುವಷ್ಟು ಅಭಿವೃದ್ಧಿಯು ಕಳೆದುಕೊಳ್ಳುವ ಸಂಭವವಿರುತ್ತದೆ. ಈಗಾಗಲೇ ಗೋಕಾಕ್ ಬೆಳಗಾವಿ ಜಿಲ್ಲೆಯಲ್ಲಿ ಅಭಿವೃದ್ಧಿಯಲ್ಲಿ ಇರುವ ತಾಲೂಕು ಆಗಿದೆ. ಹೇಗೆಂದರೆ, ಇಲ್ಲಿನ ಗೋಕಾಕ್ ಜಲಪಾತವು ಕರ್ನಾಟಕದ ನಯಾಗರ ಎಂದೇ ಪ್ರಸಿದ್ಧವಾಗಿದೆ. ಬೆಳಗಾವಿಯ ಆರ್ಥಿಕ ಶಕ್ತಿ ಪ್ರವಾಸೋದ್ಯಮದಿಂದ ಹಾಗೂ ಇಲ್ಲಿನ ಕೈಗಾರಿಕೆಗಳಿಂದ ಕರ್ನಾಟಕದ ಪ್ರಥಮ ಜಲವಿದ್ಯುತ್ ಯೋಜನೆಯು ಇದೇ ಆಗಿದೆ. ಅಂದರೆ ಗೋಕಾಕ್ ಜಲಪಾತದ ಘಟಪ್ರಭಾ ನದಿಯ ಜಲವಿದ್ಯುತ್ ಯೋಜನೆ. ಇದರಿಂದ ಬೆಳಗಾವಿ, ಧಾರವಾಡ ಹಾಗೂ ಹುಬ್ಬಳ್ಳಿ ಭಾಗಗಳಿಗೆ ಇದರಿಂದ ವಿದ್ಯುತ್ ಸರಬರಾಜಿನ ಸೌಲಭ್ಯ ದೊರೆಯುತ್ತದೆ. ಇನ್ನು ಗೋಕಾಕ್ ಮಿಲ್ಸ್, ಇಲ್ಲಿನ ಹತ್ತಿ ಕಾರ್ಖಾನೆಯು ದಕ್ಷಿಣ ಭಾರತದ ದೊಡ್ಡ 10 ಮಿಲ್ಗಳಲ್ಲಿ ಒಂದಾಗಿದೆ. ಪ್ರಮುಖವಾಗಿ ಸಕ್ಕರೆಯ ಕಬ್ಬು ಬೆಳೆಯುವುದರಿಂದ ಸಕ್ಕರೆ ಕಾರ್ಖಾನೆಗಳು ಬೆಲ್ಲ ಉತ್ಪಾದನೆಯ ಮೂಲಕ ಈ ಎಲ್ಲಾ ಕ್ಷೇತ್ರಗಳಿಂದ ಬೆಳಗಾವಿ ಜಿಲ್ಲೆಗೆ ಆರ್ಥಿಕ ನೆರವು ದೊರೆಯುತ್ತದೆ. ಬೆಳಗಾವಿ, ಬಾಗಲಕೋಟೆ ಹಾಗೂ ವಿಜಯಪುರ ನಡುವಿನ ಪ್ರಮುಖ ವಾಣಿಜ್ಯ ಕೇಂದ್ರವನ್ನಾಗಿ ಗೋಕಾಕ್ ಅನ್ನು ಹೇಳಲಾಗುತ್ತದೆ. ಈ ಎಲ್ಲಾ ಕಾರಣಗಳಿಂದ ಗೋಕಾಕ್ ಈಗಾಗಲೇ ಅಭಿವೃದ್ಧಿಯಲ್ಲಿರುವ ಬೆಳಗಾವಿ ಜಿಲ್ಲೆಯ ತಾಲೂಕಾಗಿ ಗುರುತಿಸಿಕೊಂಡಿದೆ. ಒಂದು ವೇಳೆ ಪ್ರತ್ಯೇಕ ಜಿಲ್ಲೆಯಾದರೆ ಈಗ ಇರುವಷ್ಟು ಅಭಿವೃದ್ಧಿಯು ನಶಿಸಿ ಹೋಗಬಹುದು. ಈ ಎಲ್ಲಾ ಕಾರಣಗಳಿಂದ ರಾಜಕಾರಣಿಗಳು ರಾಜಕೀಯವಾಗಿ ಮುಂದೆ ಬರಬೇಕು ಎಂದು ಬೆಳಗಾವಿ ಜಿಲ್ಲೆಯ ಅತ್ಯಂತ ಹೆಚ್ಚಿನ ಆರ್ಥಿಕ ಮೂಲವು ಗೋಕಾಕ್ ತಾಲೂಕಿನಲ್ಲಿ ಇದೆ ಎಂದು ತಿಳಿದುಕೊಂಡು ತಮ್ಮ ರಾಜಕೀಯ ಲಾಭಕ್ಕಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರತ್ಯೇಕ ಜಿಲ್ಲೆಯನ್ನಾಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಹಿಂದೆ ಯಾದಗಿರಿ ಜಿಲ್ಲೆಯನ್ನು ಗುಲ್ಬರ್ಗಾ ಜಿಲ್ಲೆ ಅಥವಾ ಕಲಬುರ್ಗಿ ಜಿಲ್ಲೆಯಿಂದ ಪ್ರತ್ಯೇಕಗೊಳಿಸಿದ ನಂತರ ಯಾದಗಿರಿ ಹಾಗೆಯೇ ಉಳಿದುಕೊಂಡಿದೆ. ಅದೇ ರೀತಿಯ ಘಟನೆ ಇಲ್ಲಿ ಆಗುವುದು ಬೇಡ. ಇನ್ನು ಅಕಸ್ಮಾತ್ ಆಗಿ ಬೆಳಗಾವಿ ಏನಾದರೂ ಬೇರ್ಪಟ್ಟರೆ, ಅಂದರೆ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಬೇರ್ಪಟ್ಟು ಪ್ರತ್ಯೇಕ ಜಿಲ್ಲೆಯಾದರೆ ಬೆಳಗಾವಿಯನ್ನು ತಮ್ಮದನ್ನಾಗಿಸುವ ಪ್ರಯತ್ನವನ್ನು ಮಾಡುತ್ತಿರುವ MES ಅಂದರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರಿಗೆ ಇನ್ನೂ ಹೆಚ್ಚಿನ ಅವಕಾಶವನ್ನು ನೀಡಿದಂತೆ ಆಗುತ್ತದೆ. ವಿಭಜನೆ ಎನ್ನುವುದು ಅಭಿವೃದ್ಧಿಯ ದೃಷ್ಟಿಯಿಂದ ಎಂದಾದರೆ ಕರ್ನಾಟಕದ ಎಷ್ಟು ಜಿಲ್ಲೆಗಳು ಅಭಿವೃದ್ಧಿಯ ಹೆಸರಿನಲ್ಲಿ ಬೇರ್ಪಟ್ಟಿಲ್ಲ, ಆದರೆ ಅವುಗಳು ಅಭಿವೃದ್ಧಿ ಹೊಂದಿದೆಯೇ ಎಂದು ಗಮನಿಸಿದರೆ ಸ್ವಲ್ಪವೂ ಅಭಿವೃದ್ಧಿ ಹೊಂದಿಲ್ಲ. ಒಂದು ವೇಳೆ ರಾಜಕಾರಣಿಗಳು ರಾಜಕೀಯವಾಗಿ ಹಿತಾಸಕ್ತಿಯನ್ನು ಹೊಂದಿದ್ದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದುಕೊಂಡೇ ಬೆಳಗಾವಿಯ ಎಲ್ಲಾ ತಾಲೂಕುಗಳನ್ನು ಅಭಿವೃದ್ಧಿ ಪಡಿಸಬಹುದು. ಇದರಿಂದ ಪ್ರತ್ಯೇಕ ಜಿಲ್ಲೆಗೆ ತಗಲುವ ಖರ್ಚು ಕಡಿಮೆಯಾಗಬಹುದು. ಇದರಿಂದ ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಅಭಿವೃದ್ಧಿ ಹೊಂದುತ್ತವೆ. ಎಲ್ಲಾ ತಾಲೂಕುಗಳು ಅಭಿವೃದ್ಧಿ ಹೊಂದಿದರೆ ಅಖಂಡ ಬೆಳಗಾವಿಯೇ ಅಭಿವೃದ್ಧಿ ಹೊಂದಿದಂತೆ. ಇನ್ನು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯವರೇ ಅತ್ಯಂತ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವುದು. ಒಂದು ವೇಳೆ ಗೋಕಾಕ್ ಜಿಲ್ಲೆ ಪ್ರತ್ಯೇಕಗೊಂಡರೆ ಈ ಹಿಂದೆ ಇದ್ದಂತಹ ಖ್ಯಾತಿ ಕಳೆದುಕೊಳ್ಳುತ್ತದೆ. ಅಂದರೆ ಬೆಳಗಾವಿ ಜಿಲ್ಲೆಯು
ಎಂದಿನಂತೆಯೇ ರಾಜ್ಯೋತ್ಸವವನ್ನು ಆಚರಿಸುತ್ತದೆ. ಆದರೆ ಗೋಕಾಕ್ ಜಿಲ್ಲೆಯು ಇದರಿಂದ ಹಿಂದೆ ಬೀಳುತ್ತದೆ. ವಿಸ್ತೀರ್ಣದಲ್ಲಿ ಬಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಭೌಗೋಳಿಕವಾಗಿ ವಿಶಾಲವಾಗಿರುವ ತಾಲೂಕುಗಳು ಗೋಕಾಕ್ ಅನ್ನು ಹೊರತುಪಡಿಸಿ ಮೊದಲ ಹಾಗೂ ಎರಡನೆಯ ಸ್ಥಾನದಲ್ಲಿ ಅಥಣಿ ಹಾಗೂ ಚಿಕ್ಕೋಡಿ ಬರುತ್ತವೆ. ಇದೇ ರೀತಿಯ ಬೇಡಿಕೆಗಳನ್ನು ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಸಹ ಇಡಬಹುದು. ಆದರೆ ಆ ರೀತಿ ಆಗುವುದು ಬೇಡ. ಬೆಳಗಾವಿ ಜಿಲ್ಲೆಯು ಅಖಂಡ ಬೆಳಗಾವಿಯಾಗಿ ಎಲ್ಲಾ ತಾಲೂಕುಗಳು ಬೆಳಗಾವಿ ಜಿಲ್ಲೆಯಲ್ಲಿಯೇ ಇರಲಿ. ಶತ್ರುಗಳಿಗೆ ಬೆಳಗಾವಿಯನ್ನು ಪಡೆದುಕೊಳ್ಳಲು ಯಾವುದೇ ರೀತಿಯ ಅನುವು ಅಥವಾ ಅವಕಾಶ ಮಾಡಿಕೊಡುವುದು ಬೇಡ. ಬಾಲ್ಯದಲ್ಲಿ ನೀವೆಲ್ಲರೂ ಒಂದು ಕಥೆಯನ್ನು ಕೇಳಿರಬಹುದು. ಅದೇನೆಂದರೆ, ಒಬ್ಬ ರೈತನಿರುತ್ತಾನೆ, ಅವನಿಗೆ 3-4 ಮಕ್ಕಳು ಇರುತ್ತಾರೆ. ಅವರನ್ನು ಕರೆಯಿಸಿ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಕಟ್ಟಿಗೆಯನ್ನು ನೀಡಿದಾಗ ಅವರು ಹುನ್ನರಿಸುತ್ತಾರೆ. ಕಟ್ಟಿಗೆಯ ರಾಶಿಯನ್ನು ಪ್ರತಿಯೊಬ್ಬರ ಕೈಯಲ್ಲಿ ಇರಿಸಿದಾಗ ಆ ಕಟ್ಟಿಗೆಗಳನ್ನು ಮುರಿಯಲು ಸಾಧ್ಯವಾಗುವುದಿಲ್ಲ. ಸಾಧ್ಯವಾಗದ ಸಂದರ್ಭದಲ್ಲಿ ತಂದೆಯು ತನ್ನ ಮಕ್ಕಳಿಗೆ ಹೇಳುತ್ತಾರೆ, ಎಲ್ಲರೂ ಸೇರಿ ಆ ಕಟ್ಟಿಗೆಗಳನ್ನು ಮುರಿಯಲು ಪ್ರಯತ್ನಿಸಿ ಎಂದು. ಆಗ ಎಲ್ಲ ಮಕ್ಕಳು ಸೇರಿಕೊಂಡು ಆ ಕಟ್ಟಿಗೆಯ ರಾಶಿಯನ್ನು ಮುರಿಯಲು ಪ್ರಯತ್ನಿಸುತ್ತಾರೆ. ಆಗ ಅದು ಸುಲಭವಾಗಿ ಮುರಿಯುತ್ತದೆ. ಅಂದರೆ ಈ ಕಥೆಯ ಮೂಲಕ ನಮಗೆ ತಿಳಿಯುವುದು ಏನೆಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು. ಅದೇ ರೀತಿ ಗೋಕಾಕ್ ತಾಲೂಕು ಅಥವಾ ಬೆಳಗಾವಿಯ ಯಾವುದೇ ತಾಲೂಕುಗಳು ಬೇರ್ಪಡದೆ ಒಂದೇ ಜಿಲ್ಲೆಯಲ್ಲಿ ಇದ್ದರೆ ಇದರ ಬಲ ಇನ್ನೂ ಹೆಚ್ಚು. ಒಂದು ವೇಳೆ ಪ್ರತ್ಯೇಕವಾದರೆ ತನ್ನ ಬಲವನ್ನು ಕಳೆದುಕೊಳ್ಳುತ್ತದೆ. ಒಂದು ವೇಳೆ ಗೋಕಾಕ್ ತಾಲೂಕು ಗೋಕಾಕ್ ಜಿಲ್ಲೆಯಾಗಿ ಮಾರ್ಪಟ್ಟರೆ ಗೋಕಾಕ್ ಜಿಲ್ಲೆಯನ್ನು ಹಿಮ್ಮೆಟ್ಟಲು ಹಲವಾರು ಜನರು ಕಾದುಕೊಂಡಿರುತ್ತಾರೆ. ಅದರಲ್ಲಿಯೂ ಮುಖ್ಯವಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಇದಕ್ಕಾಗಿಯೇ ಕಾತರಿಸುತ್ತಿರುತ್ತಾರೆ. ಗೋಕಾಕ್ ತಾಲೂಕು ಪ್ರತ್ಯೇಕಗೊಂಡು ಗೋಕಾಕ್ ಜಿಲ್ಲೆಯಾಗಿ ಮಾರ್ಪಟ್ಟರೆ ಬೆಳಗಾವಿಯ ಇತರ ತಾಲೂಕುಗಳು ಅದೇ ಬೇಡಿಕೆಯನ್ನು ಇಡಬಹುದು. ಆಗ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಎಂಬ ಹೆಸರನ್ನು ಹೊಂದಿರುವ ಬೆಳಗಾವಿಯು ತನ್ನ ಹೆಗ್ಗಳಿಕೆಯನ್ನು ಕಳೆದುಕೊಳ್ಳುತ್ತದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಅಥವಾ ಯಾವುದೇ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಬೇಕೆಂದರೆ ಅದನ್ನು ಒಡೆಯದೆ ಅಭಿವೃದ್ಧಿಪಡಿಸಬಹುದು. ಕರ್ನಾಟಕದ 2ನೇ ರಾಜಧಾನಿ ಎಂದು ಸಹ ಬೆಳಗಾವಿಯನ್ನು ಹೇಳಲಾಗುತ್ತದೆ. ಬೆಂಗಳೂರಿನಲ್ಲಿ ವಿಧಾನಸೌಧ ಇರುವಂತೆಯೇ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನವನ್ನು ಮಾಡಲೆಂದು ಸುವರ್ಣಸೌಧವೂ ಇದೆ. ಆದ್ದರಿಂದ ಬೆಳಗಾವಿ ಜಿಲ್ಲೆಯನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿಪಡಿಸಲು ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ಆದರೆ ರಾಜಕಾರಣಿಗಳು ಆ ರೀತಿಯ ಪ್ರಯತ್ನವನ್ನು ಮಾಡುವುದಿಲ್ಲ. ಬೆಳಗಾವಿ ಒಡೆಯುವುದು ಬೇಡ, ಏಕೆಂದರೆ ಬೆಳಗಾವಿಯು ಕರ್ನಾಟಕದ ಅತ್ಯಂತ ಹೆಮ್ಮೆಯ ಜಿಲ್ಲೆಯಾಗಿದೆ. ಬೆಳಗಾವಿ ಅಖಂಡ ಜಿಲ್ಲೆಯಾಗಿಯೇ ಉಳಿಯಬೇಕು. ಸ್ನೇಹಿತರೆ, ನಾನು ಈ ದಿನ ಹೇಳಿದ ಮಾಹಿತಿಯು ನಿಮಗೆ ಹೇಗೆ ಅನಿಸಿತು ಎಂಬುದನ್ನು, ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ. ಹಾಗೂ ಬೆಳಗಾವಿಯ ಬಗ್ಗೆ ಒಲವನ್ನು ಹೊಂದಿರುವಂತಹ ನಿಮ್ಮ ಆತ್ಮೀಯರಿಗೂ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ಹಾಗೆಯೇ ಪೂರ್ಣಿಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಕನ್ನಡದ ಬಗ್ಗೆ ಇರುವ ವಿಷಯಗಳು ನಿಮಗೆ ತಿಳಿಯುತ್ತವೆ. ವಿಷಯಗಳ ಬಗ್ಗೆ ಅಗಾಧವಾದ ಜ್ಞಾನವನ್ನು ಪಡೆಯಬಹುದು. ಅದೇ ರೀತಿ ಆ ವಿಡಿಯೋಗಳನ್ನು ನೋಡಿದ ನಂತರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಅದರ ಜೊತೆಗೆ ಯಾವುದೇ ವಿಡಿಯೋಗಳನ್ನು ವೀಕ್ಷಿಸಿದ ನಂತರ ನಿಮಗೆ ತಿಳಿದಿರುವ ಜ್ಞಾನವನ್ನು ಹಂಚಿಕೊಳ್ಳಿ. ಇದರಿಂದ ನಿಮ್ಮ ಜ್ಞಾನವು ಹೆಚ್ಚುತ್ತದೆ. ಇದರ ಜೊತೆಗೆ ಬೇರೆಯವರ ಜ್ಞಾನವು ನಿಮ್ಮಿಂದಾಗಿ ಹೆಚ್ಚುತ್ತದೆ. ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಕನ್ನಡದ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ತೆ.